ನಲ್ಲಿ ಬಂದ್ರು, ಅಡ್ಡ ಹಾಕಿದ್ರು, ಕೊಚ್ಚಿದ್ರು, ಹೋದ್ರು. ಬಟ್ ಸಿಗಾಕೊಂಡಿದ್ದಾರೆ ಈಗ. ಸುಹಾಸ್ ಶೆಟ್ಟಿ ಕೊಲೆಗೂ ಹಿಂದೂ ಮುಸ್ಲಿಂ ಗಲಾಟೆಗೂ ಲಿಂಕ್ ಇಲ್ಲ. ಮಂಗಳೂರಿನಲ್ಲಿ ನಡೆದಿದ್ದು ಪಕ್ಕಾ ಪರ್ಸನಲ್ ವೈಯಕ್ತಿಕ ದ್ವೇಷದ ಕೊಲೆ ಇದು. ಅದು ವೈಯಕ್ತಿಕ ಗುಂಪು ಘರ್ಷಣೆ, ಧರ್ಮದ ದ್ವೇಷ ಅಲ್ಲ. ಯಾರು ಹೇಳಿರೋದು? ಓಕೆ, ಇದೀಗ ಸ್ಪೀಕರ್ ಯುಟಿ ಖಾದರ್ ಅವರು ಇದ್ರ ಬಗ್ಗೆ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಇದು ಪಕ್ಕಾ ಗ್ಯಾಂಗ್ ವಾರ್. ಸುಹಾಸ್ ಶೆಟ್ಟಿ ಕೊಲೆಗೂ ಹಿಂದೂ ಮುಸ್ಲಿಂ ಗಲಾಟೆಗೂ ಯಾವುದೇ ಲಿಂಕ್ ಇಲ್ಲ. ಮಂಗಳೂರಿನಲ್ಲಾಗಿದ್ದು ಪಕ್ಕಾ ವೈಯಕ್ತಿಕ ದ್ವೇಷದ ಕೊಲೆ, ಅಂದ್ರೆ ಗ್ಯಾಂಗ್ ವಾರ್. ಅದು ವೈಯಕ್ತಿಕ ಗುಂಪು ಘರ್ಷಣೆ, ಧರ್ಮದ ನಡುವೆ ಆಗಿರುವಂತಹ ದ್ವೇಷದ ಗಲಾಟೆ ಅಲ್ಲ, ಕೊಲೆ ಅಲ್ಲ ಅಂತ ಘಟನೆ ಬಗ್ಗೆ ವಿಧಾನಸಭಾ ಸಭಾಧ್ಯಕ್ಷ ಯುಟಿ ಖಾದರ್ ಹೇಳಿದ್ದಾರೆ. ರೌಡಿ ಶೀಟರ್ ಕೊಲೆಗೂ ಹಿಂದೂ ಲಿಂಕ್ ಯಾಕೆ? ಹಿಂದೂ ಹೆಸರಲ್ಲಿ ಬಿಜೆಪಿ ನಾಯಕರು ರಾಜಕೀಯ ಮಾಡ್ತಿದ್ದಾರೆ ಅಂತ ಆರೋಪ ಮಾಡೋದರ ಮುಖಾಂತರ ಬಿಜೆಪಿ ಲೀಡರ್ ಸಾವಿನಲ್ಲೂ ರಾಜಕೀಯ ಮಾಡ್ತಿದ್ದಾರೆ ಅಂತ ಆರೋಪವನ್ನ ಯುಟಿ ಖಾದರ್ ಸ್ಪೀಕರ್ ವಿಧಾನಸಭಾ ಸಭಾಧ್ಯಕ್ಷರು ಆರೋಪವನ್ನ ಮಾಡಿದ್ದಾರೆ. ಎಸ್, ಈಗ ತನಿಖೆಯಲ್ಲಿ ಗೊತ್ತಾಗಬೇಕಾಗಿರುವಂತದ್ದು ಇಷ್ಟೇ. ಧರ್ಮದ ಘರ್ಷಣೆಯಿಂದ ಆದಂತಹ ಕೊಲೆಯ ಅಥವಾ ಗ್ಯಾಂಗ್ ವಾರ್. ರಿವೆಂಜ್ ಮರ್ಡರ್ ಅಂದ್ರೂ ಕೂಡ ಅದು ಗ್ಯಾಂಗ್ ವಾರ್ ಆಗಿರ್ಬೋದು, ಹೇಳಕ್ಕಾಗಲ್ಲ. ಯಾಕಂದ್ರೆ ಗ್ಯಾಂಗ್ ವಾರ್ ಹಿಂಗೆ ಅಂತ ಹೇಳಕ್ಕಾಗಲ್ಲ. ಬಟ್ ಆ ರಿವೆಂಜ್ ಮರ್ಡರ್ ಯಾವುದಕ್ಕೆ? ಧರ್ಮಕ್ಕೆ ಸಂಬಂಧಪಟ್ಟಂತೆಯಾ ಅಥವಾ ಬೇರೆ ವಿಚಾರಕ್ಕೆ ಅನ್ನುವಂಥದ್ದು ಗೊತ್ತಾಗಬೇಕು. ಓಕೆ, ಇದೀಗ ನೋಡ್ತಾ ಹೋಗೋಣ. ಸುಹಾಸ್ ಶೆಟ್ಟಿಯ ಹತ್ಯೆ ಮಾಡಿದಂತಹ ಹಂತಕರು 8 ಜನ ಯಾರ್ಯಾರು ಅಂತ ನಿಮಗೆ ತೋರಿಸ್ತಾ ಇದ್ವಿ ನಾವು. ಸ್ಕ್ರೀನಲ್ಲೂ ಗಮನಿಸ್ತಾ ಇದ್ದೀರಿ ಅವರ ಹೆಸರುಗಳನ್ನ. ಅಬ್ದುಲ್ ಸಫ್ವಾನ್ 29 ವರ್ಷ, ಆತನ ತಂದೆ ಅಬ್ದುಲ್ ನಾಜೀರ್. ನೋಡಿ, ಅವ್ರು ಮಾಡಿದ ಕರ್ಮಕ್ಕೆ ಅವ್ರ ತಂದೆ ತಾಯಿ ಹೆಸರುಗಳನ್ನೆಲ್ಲ ಹೇಳಬೇಕು ಪಾಪ. ವಾಸ್ ಅವರು ಪೇಜಾವರ ಗ್ರಾಮದಲ್ಲಿದ್ದಂಥವ್ರು, ಕರಾವಳಿ ಭಾಗ, ಅದೇ ಮಂಗಳೂರು ಪೇಜಾವರ ಗ್ರಾಮದವರು, ಮಂಗಳೂರಿನವರು. ಆತನ 29 ವರ್ಷ ಆತ. ಮತ್ತು ಈತ ಕೆಲಸ ಮಾಡ್ಕೊಂಡಿದ್ದು ಡ್ರೈವರ್ ಆಗಿ ಕೆಲಸ ಮಾಡ್ಕೊಂಡಿದ್ದ. ಅಬ್ದುಲ್ ಸಫ್ವಾನ್ 29 ವರ್ಷ, ಪೇಜಾವರ ಗ್ರಾಮದಲ್ಲಿ ವಾಸವಿದ್ದ. ಎರಡನೇ ವ್ಯಕ್ತಿ 28 ವರ್ಷ, ನಿಯಾಜ್ ಅಂತ. ಈತನ ತಂದೆಯ ಹೆಸರು ಅಬೂಬಕರ್. ಈತ ಯಾವ ಗ್ರಾಮದವನು ಅಂತನೂ ಕೂಡ ಹೇಳ್ತಾ ಹೋಗ್ತೀವಿ ನಿಮ್ಗೆ. ನಿಯಾಜ್ ಶಾಂತಿಗುಡ್ಡೆ, ಬಜ್ಪೆ, ಈ ಬಜ್ಪೆಲೆ ಕೊಂದಿರೋದು ಆಕ್ಚುಲಿ. ಬಜ್ಪೆಯ ಶಾಂತಿಗುಡ್ಡೆಯಲ್ಲಿ ವಾಸ ಮಾಡ್ಕೊಂಡಿದ್ರು ನಿಯಾಜ್. ಈತನ ಕೆಲಸ ಮೇಸ್ತ್ರಿ ಕೆಲಸ. ಓಕೆ, 8 ಜನ ಯಾರ್ಯಾರು ಅವ್ರ ಹಿನ್ನೆಲೆ ಏನು ಅಂತ ನೋಡ್ತಾ ಇದ್ದೀವಿ. ನಿಯಾಜ್ ಹಿನ್ನೆಲೆ ನೋಡಿದ್ವಿ. ಮೂರನೇ ವ್ಯಕ್ತಿ ಯಾರು? A1, A2, A3 ಅಂತ ನೋಡಿದಾಗ ನಿಯಾಜ್ ತಂದೆ ಅಬೂಬಕರ್, ಇವರು ಮೇಸ್ತ್ರಿ ಕೆಲಸವನ್ನ ಮಾಡ್ಕೊಂಡಿದ್ದ. ನಿಯಾಜ್ 28 ವರ್ಷ ವಯಸ್ಸಾಗಿತ್ತು, ಪೇಜಾವರ ಗ್ರಾಮದಲ್ಲಿದ್ದ. ಇನ್ನು ಉಳಿದಂತ 6 ಜನ, ಅದರಲ್ಲಿ 2 ಹಿಂದೂ ಧರ್ಮದವರಿದ್ದಾರೆ. ಇದು ತಿರುವನ್ನ ಅಥವಾ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ ಈ ಪ್ರಕರಣ. ಮತ್ತೊಂದು ಕಡೆ ಇದು ಗ್ಯಾಂಗ್ ವಾರ್, ಇದು ಧರ್ಮದ ದ್ವೇಷಕ್ಕೆ ಸಂಬಂಧಪಟ್ಟಂತಹ ಗಲಾಟೆ ಅಲ್ಲ ಅಂತ. ಎಸ್, ಇದನ್ನೇ ಹೇಳ್ತಾ ಇದ್ದಿದ್ದು. ಆರೋಪಿಗಳಲ್ಲಿ 2 ಹಿಂದೂಗಳು ಇದ್ದಾರೆ. 2 ಹಿಂದೂಗಳು ಸೇರಿ ಒಟ್ಟು 8 ಮಂದಿ ಅರೆಸ್ಟ್ ಆಗಿದೆ. ಇದು ಪಕ್ಕಾ ಗ್ಯಾಂಗ್ ವಾರ್. ಇದು ವೈಯಕ್ತಿಕ ದ್ವೇಷಕ್ಕೆ ನಡೆದಿರುವಂತಹ ಕೊಲೆ. ಇದು ಪಕ್ಕಾ ಗ್ಯಾಂಗ್ ವಾರ್. ಗ್ಯಾಂಗ್ಗಳ ಮಧ್ಯ ಇದ್ದ ದ್ವೇಷಕ್ಕೆ ಸುಹಾಸ್ನ ಹೆಣ ಬಿದ್ದಿದೆ. ಹತ್ಯೆ ಮಾಡಿದ ಗ್ಯಾಂಗ್ ನಲ್ಲಿ ರಂಜಿತ್, ನಾಗರಾಜ್. ಅವಾಗ್ಲಿಂದ ನಾಗರಾಜ್ ಹೆಸರು ಗೊತ್ತಾಗ್ತಿತ್ತು, ರಂಜಿತ್ ಇನ್ ಗೊತ್ತಿರಲಿಲ್ಲ. ಇಲ್ಲಿ ಕೇಳಿಸ್ಕೊಳ್ಳಿ. ಈಗ 2 ಹಿಂದೂ ಮೂಲದವರಿದ್ದಾರೆ. ಅವರಿಬ್ರು ಕೂಡ ಮಂಗಳೂರಿಗೆ ಹತ್ತಿರದಲ್ಲಿರುವಂತಹ ಕಳಸ, ಅಂದ್ರೆ ನಮ್ಮ ಚಿಕ್ಕಮಗಳೂರು ಗ್ರಾಮದ ಜಿಲ್ಲೆಯ ಕಳಸ ಗ್ರಾಮದವರು. ನಾಗರಾಜ್ ಮತ್ತು ರಂಜಿತ್ ಇವರು ಕೂಡ ಇದ್ರಲ್ಲಿ ಸೇರ್ಕೊಂಡಿದ್ದಾರೆ. ಇವ್ರ ಪಾತ್ರ ಏನು? ಯಾಕೆ ಸೇರ್ಕೊಂಡ್ರು? ಹಣದ ಆಸೆಗೋಸ್ಕರ ಮಾತ್ರ ನಡೀತಾ ಇವರನ್ನ ಅದಕ್ಕೆ ಬಳಸ್ಕೊಂಡ್ರ? ಅಂದ್ರೆ ಈ ತನಿಖೆಯ ಹಾದಿಯನ್ನ ತಪ್ಪಿಸ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ಏನಾದ್ರು ಆಯ್ತಾ? ಅಥವಾ ಈ ಸುಹಾಸ್ ಶೆಟ್ಟಿಗೂ ಇವರ ನಡುವೆ ಏನಾದ್ರು ವ್ಯವಹಾರ ನಡೀತಾ ಇತ್ತಾ? ವ್ಯವಹಾರದಲ್ಲಿ ಏನಾದ್ರು ಸಮಸ್ಯೆ, ಘರ್ಷಣೆ ಉಂಟಾಗಿತ್ತಾ? ಆ ರಿವೆಂಜ್ ತೀರಿಸ್ಕೊಳ್ಳೋಕೆ ಆದಂತಹ ಮರ್ಡರ್ ಇದು ಕುತೂಹಲ ಮೂಡಿಸ್ತಾ ಇದೆ. ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ರಂಜಿತ್ ಮತ್ತು ನಾಗರಾಜ್ ಇವರಿಬ್ಬರ ಕೈವಾಡ ಕೂಡ ಈ ಪ್ರಕರಣದಲ್ಲಿದೆ. ಅವರಿಬ್ಬರನ್ನು ಅರೆಸ್ಟ್ ಮಾಡಿದ್ದಾರೆ. ಒಟ್ಟು 8 ಜನ ಆರೋಪಿಗಳು. 8 ಜನರಲ್ಲಿ 6 ಜನ ಬೇರೆ ಧರ್ಮದವರು, ಅನ್ಯ ಧರ್ಮದವರು, ಇನ್ನು 2 ಹಿಂದೂ ಧರ್ಮದವರು. ಆ ಹಿಂದೂ ಧರ್ಮದವರ ಹೆಸರು ನಾಗರಾಜ್ ಮತ್ತು ರಂಜಿತ್ ಅಂತ. ಇವರಿಬ್ರು ಮಂಗಳೂರಿನವರಲ್ಲ, ಮಂಗಳೂರು ಸಮೀಪದಲ್ಲೇ ಇರುವಂತಹ ಚಿಕ್ಕಮಗಳೂರು ಜಿಲ್ಲೆಯ ಕಳಸ ಏನಿದೆ ಅಲ್ಲಿನವರು. ಇವರ ಕೈವಾಡ ಏನು? ಇವರ ಪಾತ್ರ ಏನು ಇದರಲ್ಲಿ? ಯಾಕಕ್ಕೋಸ್ಕರ ಈ ಕೊಲೆ ಆಯ್ತು? ಇವೆಲ್ಲವೂ ತನಿಖೆಯ ಮುಖಾಂತರ ಗೊತ್ತಾಗಬೇಕಾಗಿದೆ. ಬಟ್ ಏನೇ ಆಗಲಿ, ಅದು ಗ್ಯಾಂಗ್ ವಾರ್ ಆಗಿರ್ಲಿ ಅಥವಾ ಧರ್ಮದ ನಡುವೆ ನಡೆದಂತಹ ದ್ವೇಷಕ್ಕೆ ನಡೆದ ಕೊಲೆಯೇ ಆಗಿರ್ಲಿ, ಬಟ್ ಇಲ್ಲಿ ಎದ್ದು ಕಾಣ್ತಾ ಇರುವಂತದ್ದು ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ ಅಲ್ಲಿ ಅಂತ.
ಕಾನೂನು ಸುವ್ಯವಸ್ಥೆ ಹೇಳೋರು ಕೇಳೋರು ಯಾರೂ ಇರಲಿಲ್ಲ, ಪೊಲೀಸರು ಇದ್ರ ಬಗ್ಗೆ ಗಮನನೇ ಹರಿಸಿಲ್ಲ ಅಂತ. ಅದಂತೂ ಪಕ್ಕ. ಅದು ಯಾವುದೇ ಮರ್ಡರ್ ಆಗಿರಲಿ, ರಿವೆಂಜ್ ಮರ್ಡರ್ ಆಗಿರಲಿ, ಅಂದ್ರೆ ಈಗ ಗ್ಯಾಂಗ್ ವಾರ್ದಾಗಿರ್ಲಿ ಅಥವಾ ರಿಲಿಜಿಯನ್ಗೆ ಸಂಬಂಧಪಟ್ಟಂತಹ ಕೊಲೆ ಆಗಿರಲಿ, ಪೊಲೀಸರ ವೈಫಲ್ಯ ಎದ್ದು ಕಾಣ್ತಾ ಇದೆ. ಬಟ್ ಇಲ್ಲಿ ಕುತೂಹಲ ಮೂಡಿಸ್ತಾ ಇರುವಂತದ್ದು, ನಿನ್ನೆ ತನಕ ಈ ಪ್ರಕರಣ ಒಬ್ಬ ಹಿಂದೂ ಕಾರ್ಯಕರ್ತನನ್ನ ಟಾರ್ಗೆಟ್ ಮಾಡಿ ಕೊಂದಿದ್ದಾರೆ ಅಂತ ಹೋಗ್ತಾ ಇತ್ತು. ಬಟ್ ಈಗ ಮತ್ತೊಂದು ಟ್ವಿಸ್ಟ್ ಅನ್ನ ಪಡೆದುಕೊಂಡಿದೆ, ಬಹಳ ಪ್ರಮುಖವಾದ ಟ್ವಿಸ್ಟ್ ಮತ್ತು ಆತಂಕಕಾರಿಯಾದಂತಹ ಟ್ವಿಸ್ಟ್. ಅದೇನು ಅಂತ ಹೇಳಿದ್ರೆ, ಈ ಕೊಲೆ ಮಾಡಿದ ಗ್ಯಾಂಗ್ ಇತ್ತಲ್ಲ 8 ಜನ, ಅದರಲ್ಲಿ 2 ಹಿಂದೂ ಧರ್ಮದವರಿದ್ದಾರೆ, ರಂಜಿತ್ ಮತ್ತು ನಾಗರಾಜ್ ಅಂತ. ರಂಜಿತ್ಗೆ 19 ವರ್ಷ, ಈಗ ತಾನೇ ಕಾಲೇಜ್ ಗಿಲೇಜ್ ಮುಗಿಸ್ಕೊಂಡಿದ್ದ ಅಂತ ಕಾಣುತ್ತೆ ಆ ಹುಡ್ಗ. 19 ವರ್ಷ ಅಷ್ಟೇ, ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನವನು. ಇವ್ರುಗಳು ಮಾಡೋ ಕರ್ಮಕ್ಕೆ ಇವ್ರ ತಂದೆ ತಾಯಿ ಹೆಸರನ್ನು ಹೇಳಬೇಕು ಪಾಪ. ಇಂಥ ವಿಚಾರದಲ್ಲಿ ಕೆಲಸ, ಇವನು ಕೂಡ ಡ್ರೈವರೇ ಆಗಿದ್ದ. ನಾಗರಾಜ್ ಡ್ರೈವರ್ ಮಾಡ್ಕೊಂಡಿದ್ದ. ದಸ್ತಗಿರಿ ಮಾಡಿದ ಆರೋಪಿಗಳ ಭಾವಚಿತ್ರಗಳನ್ನ ಗಮನಿಸ್ತಾ ಇದ್ದೀರಿ, ಸ್ಟೇಷನ್ ಅಲ್ಲಿ ಹಾಕಿದ್ದಾರೆ. ಅಬ್ದುಲ್ ಸಫಾನ್, ನಿಯಾಜ್, ಮೊಹಮ್ಮದ್ ಮುಸಮೀರ್, ಕಲಂದರ್ ಶಾಫಿ, ನಾಗರಾಜ್, ರಂಜಿತ್ ಮತ್ತಿಬ್ರು. ಎಲ್ಲ 28, 29, 18 ವರ್ಷ. ಅಂದ್ರೆ ಎಂಗೇಜ್, ವೆರಿ ಎಂಗೇಜ್. ಸೊ ಇಲ್ಲಿ ರಿವೆಂಜ್ ಮರ್ಡರ್ ಆಗಿದ್ರು, ಯಾವುದಕ್ಕೆ ರಿವೆಂಜ್ ಅದು ಗೊತ್ತಾಗಬೇಕಾಗಿದೆ. ಪೊಲೀಸರು ಕ್ಲಾರಿಫಿಕೇಶನ್ ಅನ್ನ ಕೊಡಬೇಕಾಗಿದೆ. ತನಿಖೆ ಆಗ್ತಾ ಇದೆ, ತನಿಖೆಯ ನಂತರ ಇದು ಯಾವುದಕ್ಕೋಸ್ಕರ ನಡೆದಂತಹ ಕೊಲೆ ಅನ್ನುವಂಥದ್ದು ಗೊತ್ತಾಗಬೇಕು. ಈಗ ಸುಹಾಸ್ ಶೆಟ್ಟಿಯನ್ನ ಕೊಲ್ಬೇಕಾದ್ರೆ ಸುಹಾಸ್ ಶೆಟ್ಟಿಯು ಕೂಡ ಒಬ್ಬರೇ ಇರ್ಲಿಲ್ಲ ಕಾರಲ್ಲಿ, ಅವ್ರ ಜೊತೆ 6 ಜನ ಇದ್ರು. ಬಟ್ ಯಾರು ಹೆಲ್ಪಿಗೆ ಬರಲಿಲ್ಲ. ಅಟ್ಯಾಕ್ ಆಗ್ತಿದ್ದಂತ ಎಲ್ಲರೂ ದಿಕ್ಕಾಪಾಲು, ನಾನೊಂದು ತೀರ ನೀನೊಂದು ತೀರ ಅಂತ ಪೂರ್ವ ಪಶ್ಚಿಮಕ್ಕೆ ಓಡೋದ್ರು. ಸಿಗಾಕೊಂಡಿದ್ದು ಇದೇ ಸುಹಾಸ್ ಶೆಟ್ಟಿ. ಸುಹಾಸ್ ಶೆಟ್ಟಿ ಜೊತೆ ಮತ್ತೊಬ್ಬನಿಗೂ ಕೂಡ ಪೆಟ್ಟಾಗಿದೆ. ಆತ ಟ್ರೀಟ್ಮೆಂಟ್ ಅನ್ನ ಪಡೆದುಕೊಳ್ತಾ ಇದ್ದಾನೆ. ಈಗ ಆತನನ್ನೂ ಸೇರಿದಂತೆ ಯಾರೆಲ್ಲ ತಪ್ಪಿಸ್ಕೊಂಡು ಓಡೋದ್ರಲ್ಲ ಅವ್ರನ್ನೂ ವಿಚಾರಣೆಗೆ ಒಳಪಡಿಸ್ತಾರೆ. ಯಾಕಾಯ್ತು, ಎಲ್ಲಿಗೆ ಹೋಗಿದ್ರಿ, ಎಷ್ಟೊತ್ತಿಗೆ ಬರ್ತಾ ಇದ್ರಿ, ಅಟ್ಯಾಕ್ ಹೇಗಾಯ್ತು, ಯಾವ ಕಡೆಯಿಂದ ಆಯ್ತು, ಮುಂಚೆ ಸುಳಿವಿತ್ತಾ, ಸುಹಾಸ್ ಇದ್ರ ಬಗ್ಗೆ ನಿಮ್ಮ ಹತ್ರ ಮಾತಾಡಿದ್ನಾ, ಎಲ್ಲವನ್ನ ಪೊಲೀಸರು ಕೇಳ್ತಾರೆ ವಿಚಾರಣೆ ಸಂದರ್ಭದಲ್ಲಿ. ಮತ್ತೊಬ್ಬ ಇದೀಗ ಪೆಟ್ಟಾಗಿದ್ದು ಆತನನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೂಡ ಕೊಡಿಸಲಾಗ್ತಾ ಇದೆ.